ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀವಿ? ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಲೆಸನ್ ಫ್ರಮ್ 8th ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್. 8ನೇ ತರಗತಿಯ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಒಂದು ಪಾಠವನ್ನು ಮಾಡ್ತಿದ್ದೀವಿ. ವಿ ಆರ್ ಡೂಯಿಂಗ್ ಥರ್ಡ್ ಲೆಸನ್ ಗಾಂಧೀಜಿಯ ಬಾಲ್ಯ. So before starting with the lesson, I request you all to take out your textbook, pencil, eraser, sit in a quiet place and vary your phone. Since this lesson is a little bigger one, I'll be doing into two parts for this lesson. So we'll start with the lesson Gandhijiya Balya. So everyone who doesn't know Gandhiji, ellarigu gottu who is Gandhiji, alva? So this lesson is actually written by Gandhiji itself, but to Kannada it is translated by Goruru Ramaswamy Iyengar. Remember this, okay? So we'll start with the lesson. So remember, it's a lesson which is being told by Gandhiji to us. Okay, Gandhiji is a speaker here. ನಮ್ಮ ತಂದೆ ಪೋರಬಂದರನ್ನು ಬಿಟ್ಟು ರಾಜಕೋಟೆಯ ರಾಜಸ್ಥಾನಿಕ ನ್ಯಾಯಾಲಯದ ಸದಸ್ಯರಾಗಿ ಹೊರಟಾಗ ನನಗೆ ಕೇವಲ 7 ವರ್ಷ. ಸೊ ಅವರ ತಂದೆ ಯಾರು? ಗಾಂಧೀಜಿ ತಂದೆ ಫಾದರ್ ಪೋರಬಂದರನ್ನ ಬಿಟ್ಟು, ಹಿ ಲೆಫ್ಟ್ ಪೋರ್ಬಂದರ್, ಹಿ ವೆಂಟ್ ಟು ರಾಜಕೋಟೆ. ಇನ್ ರಾಜಕೋಟೆ ರಾಜಸ್ಥಾನಿಕ ನ್ಯಾಯಾಲಯ ಅಂದರೆ ಕೋರ್ಟಲ್ಲಿ ಸದಸ್ಯರಾಗಿ ಮೆಂಬರ್ ಆಗಿ ಹೊರಟಾಗ, ವೆನ್ ಹಿ ವೆಂಟ್ ಲೈಕ್ ಅ ಮೆಂಬರ್ ಟು ರಾಜಸ್ಥಾನಿಕ ನ್ಯಾಯಾಲಯ, ಹಿ ವಾಸ್ ಓನ್ಲಿ 7 years old. ಹೂ ವಾಸ್ 7 years old? ಗಾಂಧೀಜಿ ವಾಸ್ 7 years old. ಅಲ್ಲಿ ನನ್ನನ್ನು ಪ್ರಾಥಮಿಕ ಶಾಲೆಗೆ ಸೇರಿಸಿದರು. ಪ್ರಾಥಮಿಕ ಶಾಲೆ ಇಸ್ ಅ ಪ್ರೈಮರಿ ಸ್ಕೂಲ್. ಹಿ ವಾಸ್ ಅಡ್ಮಿಟೆಡ್, ಎನ್ರೋಲ್ಡ್ ಟು ದ ಪ್ರೈಮರಿ ಸ್ಕೂಲ್. ಆ ದಿನಗಳಲ್ಲಿ, ಡ್ಯೂರಿಂಗ್ ದಟ್ ಡೇಸ್, ನನಗೆ ಬೋಧಿಸಿದ ಉಪಾಧ್ಯಾಯರ ಹೆಸರುಗಳು ಮೊದಲಾದ ವಿವರಗಳೆಲ್ಲ ನನಗೆ ಚೆನ್ನಾಗಿ ನೆನಪಿದೆ. ಸೊ whoever has taught me the lesson during that day, I remember their names very well ಅಂತ ಹೇಳ್ತಿದ್ದಾರೆ. ಪೋರಬಂದರಿನಲ್ಲಿ ಇದ್ದಂತೆಯೇ ಇಲ್ಲಿಯೂ ನನ್ನ ವಿದ್ಯಾಭ್ಯಾಸದ ವಿಷಯದಲ್ಲಿ ಹೇಳಬೇಕಾದ ಹೆಚ್ಚಿನದೇನೂ ಇಲ್ಲ. So just like in a Porabandar, I don't have any much more information to talk about the education. Vidyabhyasa and education. ನಾನು ಸಾಮಾನ್ಯ ಯೋಗ್ಯತೆಯುಳ್ಳ ವಿದ್ಯಾರ್ಥಿಯಾಗಿದ್ದೆನು. ಐ ವಾಸ್ ಅ ಆವ್ರೇಜ್ ಸ್ಟೂಡೆಂಟ್. ಸಾಮಾನ್ಯ ಅಂದರೆ ಆವರೇಜ್. ಆ ಪಾಠಶಾಲೆಗೆ ಸಮೀಪದಲ್ಲಿದ್ದ, ಸಮೀಪ ಅಂದರೆ ನಿಯರ್, ಸೊ ನಿಯರ್ ಟು ದಟ್ ಸ್ಕೂಲ್, ಮತ್ತೊಂದು ಶಾಲೆ ಮುಗಿಸಿ ಮುಂದೆ ಪ್ರೌಢಶಾಲೆಯನ್ನು ಮುಟ್ಟುವ ವೇಳೆಗೆ ನನಗೆ 12 ವರ್ಷ ತುಂಬಿತ್ತು. ಸೊ ವೆನ್ ಐ ರೀಚ್ ದ ಪ್ರೌಢಶಾಲೆ ಅಂದರೆ ಹೈಸ್ಕೂಲ್, ಐ ವಾಸ್ 12 years old. ಆ ಕಾಲದಲ್ಲಿ, ಡ್ಯೂರಿಂಗ್ ದಟ್ ಟೈಮ್, ನಾನು ಶಿಕ್ಷಕರಿಗಾಗಲಿ ಸ್ನೇಹಿತರಿಗಾಗಲಿ ಎಂದೂ ಸುಳ್ಳು ಹೇಳಿದ ನೆನಪಿಲ್ಲ. ಐ ವೋಂಟ್ ರಿಮೆಂಬರ್ ದಟ್ ಐ ಹ್ಯಾವ್ ಟೋಲ್ಡ್ ಲೈಸ್ ಫಾರ್ ಮೈ ಫ್ರೆಂಡ್ಸ್ ಆ್ಯಂಡ್ ಆರ್ ದ ಟೀಚರ್. ಸೊ ಯಾರಿಗೂ ಸುಳ್ಳು ಹೇಳಿಲ್ಲ. So here what we are learning, Gandhiji usually used to say us that you should not lie, never lie ಅಂತ. ನಾನು ಬಹಳ ನಾಚಿಕೆಯ ಸ್ವಭಾವದವನಾಗಿದ್ದೆನು. ನಾಚಿಕೆ ಅಂದರೆ ಶೈ. ಹಿ ವಾಸ್ ಅ ವೆರಿ ಶೈ ಪರ್ಸನ್. ಗಾಂಧೀಜಿ ವಾಸ್ ಅ ವೆರಿ ಶೈ ಪರ್ಸನ್. ಯಾರ ಜೊತೆಗೂ ಸೇರುತ್ತಿರಲಿಲ್ಲ. ಹಿ ನೆವರ್ ಯೂಸ್ ಟು ಮಿಂಗಲ್ ವಿತ್ ಎನಿವನ್, ಜಾಯಿನ್ ವಿತ್ ಎನಿವನ್. ನನ್ನ ಪುಸ್ತಕ, ಬುಕ್ಸ್, ಪಾಠಗಳು, ಲೆಸನ್ಸ್, ಇವೇ ನನ್ನ ಮಿತ್ರರು. ಸೊ ದ ಲೆಸನ್ಸ್ ಆ್ಯಂಡ್ ದ ಬುಕ್ ಆರ್ ಓನ್ಲಿ ಹಿಸ್ ಫ್ರೆಂಡ್ಸ್. ಮಿತ್ರ ಅಂದರೆ ಫ್ರೆಂಡ್. ಗಂಟೆ ಹೊಡೆಯುವ ಹೊತ್ತಿಗೆ ಶಾಲೆಗೆ ಹೋಗುವುದು. ಸೊ ವಿದಿನ್ ದ ಬೆಲ್ ರಿಂಗ್ಸ್ ಹಿ ಯೂಸ್ ಟು ಗೋ ಟು ದ ಸ್ಕೂಲ್. ಶಾಲೆ ಮುಗಿಯುತ್ತಲೇ ಮನೆಗೆ ಓಡುವುದು. ಆಸ್ ಸೂನ್ ಆಸ್ ದ ಸ್ಕೂಲ್ ಕಂಪ್ಲೀಟ್ಸ್, ಮುಗಿಯುವುದು ಟು ಕಂಪ್ಲೀಟ್ಸ್, ಕ್ಲೋಸಸ್, ಹಿಲ್ ಕಮ್ ಟು ದ ಹೋಮ್, ಮನೆಗೆ ಓಡುವುದು, ಟು ರನ್ ಟು ದ ಹೋಮ್. ಇದು ನನ್ನ ದಿನನಿತ್ಯದ ಅಭ್ಯಾಸವಾಗಿತ್ತು. ದಿಸ್ ವಾಸ್ ದ ಎವ್ರಿ ಡೇ ರುಟೀನ್, ಅಭ್ಯಾಸ, ರುಟೀನ್. ನಾನು ನಿಜವಾಗಿಯೂ ಓಡಿಯೇ ಮನೆ ಸೇರುತ್ತಿದ್ದೆ. ಐ ಲಿಟ್ರಲಿ ಯೂಸ್ ಟು ರನ್ ಟು ಮೈ ಹೋಮ್. ಏಕೆಂದರೆ ಬಿಕಾಸ್ ನನಗೆ ಯಾರೊಂದಿಗೂ ಮಾತನಾಡುವ ಧೈರ್ಯವಿರಲಿಲ್ಲ. ಬಿಕಾಸ್ ಐ ವಾಸ್ ನಾಟ್ ಸೋ ಬ್ರೇವ್ ಎನಫ್ ಟು ಟಾಕ್ ಟು ಎನಿವನ್. ಧೈರ್ಯ ಇಸ್ ಅ ಬ್ರೇವ್. ಯಾರಾದರೂ ನನ್ನನ್ನು ಕುಚೋದ್ಯ ಮಾಡುವರೋ ಎಂಬ ಭಯ ನನಗಿತ್ತು. ಕುಚೋದ್ಯ, ಟೀಸಿಂಗ್. ಸೊ ಐ ವಾಸ್ ಸ್ಕೇರ್ಡ್ ದಟ್ ಸಮ್ಮನ್ ವಿಲ್ ಟೀಸ್ ಮೀ ಅಂತ. ಪ್ರೌಢಶಾಲೆಯ ಮೊದಲನೆಯ ವರ್ಷದ ಪರೀಕ್ಷೆ ವೇಳೆಯಲ್ಲಿ, ಡ್ಯೂರಿಂಗ್ ಹೈಸ್ಕೂಲ್ ಮೊದಲನೇ ವರ್ಷದ ಫಸ್ಟ್ ಇಯರ್ ಪರೀಕ್ಷೆ ವೇಳೆ, ದ ಎಕ್ಸಾಮ್ ಟೈಮ್, ನಡೆದ ಘಟನೆಯೊಂದನ್ನು, ದ ಇನ್ಸಿಡೆಂಟ್ ದಟ್ ಹ್ಯಾಪನ್ ಡ್ಯೂರಿಂಗ್ ದಟ್ ಟೈಮ್, ಹೇಳಬೇಕು. ಐ ಹ್ಯಾವ್ ಟು ಟೆಲ್. ಇನ್ಸ್ಪೆಕ್ಟರ್ ಮಿಸ್ಟರ್ ಗೈಲ್ಸ್ ಪರಿಶೀಲನೆಗಾಗಿ, ಪರಿಶೀಲನೆ ಅಂದರೆ ಎಕ್ಸಾಮಿನ್, ಓಕೆ, ಸೂಪರ್ವೈಸಿಂಗಾಗಿ ಶಾಲೆಗೆ ಬಂದಿದ್ದರು. ಓಕೆ, ಅಂಡರ್ಲೈನ್ ದ ವರ್ಡ್ ಆ್ಯಂಡ್ ಅಂಡರ್ಲೈನ್ ದ ನೇಮ್ ಆ್ಯಂಡ್ ರಿಮೆಂಬರ್. ಅವರು ಮೊದಲನೆಯ ತರಗತಿಯ ವಿದ್ಯಾರ್ಥಿಗಳಿಗೆ 5 ಪದಗಳನ್ನು ಬರೆಯಲು ಕೊಟ್ಟರು. ಸೊ ಹಿ ಗೇವ್ ದ ಫಸ್ಟ್
class students to write 5 words. ಅವುಗಳ ಪೈಕಿ ಕೆಟಲ್ ಎಂಬ ಪದವು ಒಂದು. ಸೊ ಇನ್ ದಟ್ ವರ್ಡ್ಸ್ ದ ವರ್ಡ್ ಈಸ್ ಆಲ್ಸೋ ಕಾಲ್ಡ್ ಕೆಟಲ್. ಕೆಟಲ್ ಅನ್ನೋ ಪದ ಒಂದು. ನಾನು ಅದನ್ನು ತಪ್ಪಾಗಿ ಬರೆದೆ. ಐ ರೋಟ್ ದಟ್ ರಾಂಗ್. ನಮ್ಮ ಉಪಾಧ್ಯಾಯರು ತಮ್ಮ ಪಾದರಕ್ಷೆಯ ತುದಿಯಿಂದ ನನ್ನನ್ನು ಎಚ್ಚರಿಸಲು ಪ್ರಯತ್ನಿಸಿದರು. ಮೈ ಟೀಚರ್ ವಿತ್ ಹಿಸ್ ಏನಂತಾರೆ ಫುಟ್ವೇರ್ ಸ್ಲಿಪ್ಪರಿಂದ ನನಗೆ ಈ ಸಿಗ್ನಲ್ಡ್, ದ ಟೀಚರ್ ಸಿಗ್ನಲ್ಡ್ ಗಾಂಧೀಜಿ ಟು ಕರೆಕ್ಟ್ ದ ವರ್ಡ್. ಓಕೆ, ಕರೆಕ್ಟ್ ಮಾಡೋಕ್ಕೆ ಎಚ್ಚರಿಸಿದರು. ಹಿ ಕರೆಕ್ಟೆಡ್ ಹಿಮ್. ಓಕೆ, ಹಿ ಟ್ರೈಡ್ ಟು ಕರೆಕ್ಟ್ ಹಿಮ್. ಓಕೆ, ನಾನು ಆ ಸೂಚನೆಯಂತೆ ನಡೆಯಲಿಲ್ಲ. ಬಟ್ ಐ ಡಿಂಟ್ ಡೂ ಲೈಕ್ ದಟ್. ಮುಂದಿನ ಹುಡುಗನ ಸ್ಲೇಟನ್ನು ನೋಡಿಕೊಂಡು ನನ್ನ ತಪ್ಪನ್ನು ತಿದ್ದಿಕೊಳ್ಳಬೇಕೆಂದು ನಮ್ಮ ಉಪಾಧ್ಯಾಯರ ಉದ್ದೇಶ. ಸೊ ದ ಟೀಚರ್ ಆಕ್ಚುಲಿ ಹಿ ವಾಂಟೆಡ್ ಗಾಂಧೀಜಿ to look the person who is sitting in front of him. ಮುಂದನೆಯ ಬೆಂಚು ಅಂದರೆ the one who is sitting in front of me. ಅದನ್ನು ನೋಡಿ ಸರಿಪಡಿಸಿಕೊಳ್ಳಿಕೋ ಅಂದರೆ to correct after looking at him, please do correct ಅಂತ. that was the intention, that was the message the teacher was giving to ಗಾಂಧೀಜಿ. ಅದು ನನಗೆ ಒಪ್ಪಿಗೆಯಾಗಲಿಲ್ಲ. ಬಟ್ ಐ ಡಿಂಟ್ ಲೈಕ್ ದಟ್. ಏಕೆಂದರೆ ಬಿಕಾಸ್ ನಾವು ಕಾಪಿ ಮಾಡದಂತೆ ನೋಡಿಕೊಳ್ಳುವುದೇ ಉಪಾಧ್ಯಾಯರ ಕೆಲಸವೆಂದು ನಾನು ತಿಳಿದಿದ್ದೆ. ಬಿಕಾಸ್ ಐ ಥಾಟ್ ಟೀಚರ್ ಶುಡ್ ಮೇಕ್ ಶೋರ್ ದಟ್ ದ ಸ್ಟೂಡೆಂಟ್ ಶುಡ್ ನಾಟ್ ಕಾಪಿ. ಐ ಥಾಟ್ ದಿಸ್ ಇಸ್ ದ ವರ್ಕ್ ಆಫ್ ದ ಟೀಚರ್. ಇದರ ಪರಿಣಾಮವಾಗಿ ನನ್ನನ್ನು ಹೊರತು ಉಳಿದ ಹುಡುಗರೆಲ್ಲರೂ 5 ಪದಗಳನ್ನು ಸರಿಯಾಗಿ ಬರೆದಿದ್ದರು. ಸೊ ಬಿಕಾಸ್ ಆಫ್ ದಿಸ್ ಐ ಡಿಂಟ್ ಕಾಪಿ ಆ್ಯಂಡ್ ಆಲ್ ದ ಸ್ಟೂಡೆಂಟ್ಸ್ ದೇ ರೋಟ್ ದ ರೈಟ್ ಆನ್ಸರ್ ಓನ್ಲಿ ಎಕ್ಸೆಪ್ಟ್ ಮೀ. ನಾನೊಬ್ಬನೇ ದಡ್ಡ. ಓನ್ಲಿ ಐ ವಾಸ್ ದ ದಡ್ಡ, ಫೂಲ್. ಇದಾದ ಮೇಲೆ ಉಪಾಧ್ಯಾಯರು ನನ್ನ ಮೂರ್ಖತನವನ್ನು ನನಗೆ ತೋರಿಸುವುದಕ್ಕೆ ಪ್ರಯತ್ನ ಪಟ್ಟರು. ಆಫ್ಟರ್ ದಿಸ್ ಮೈ ಟೀಚರ್ ಹಿ ಟ್ರೈಡ್ ಟು ಟೆಲ್ ದಟ್ ಐ ವಾಸ್ ಅ ಫೂಲ್, ಐ ಡಿಂಟ್ ಫಾಲೋ ದ ಟೀಚರ್ ಇನ್ಸ್ಟ್ರಕ್ಷನ್ಸ್ ಅಂತ ಹಿ ಟ್ರೈಡ್ ಟು ಶೋ ಇಟ್ ಟು ಮೀ. ಆದ್ದರಿಂದ ಅವರಿಗೆ ವೃಥಾಶ್ರಮವಾಯಿತೇ ಹೊರತು ಕಾಪಿ ಮಾಡುವ ಕಲೆ ನನಗೆ ಕೊನೆಗೂ ಬರಲೇ ಇಲ್ಲ. But the teacher, whatever the hard work, whatever the work he tried to explain me, but I didn't listen to my teacher. It was a mere waste of work that teacher did, but I didn't copy ಅಂತ ಗಾಂಧೀಜಿ is telling. ಇಷ್ಟಾದರೂ ಉಪಾಧ್ಯಾಯರಲ್ಲಿ ನನಗಿದ್ದ ಗೌರವ ಕಿಂಚಿತ್ತೂ ಕಡಿಮೆಯಾಗಲಿಲ್ಲ. But still, I never disrespected my teacher. It didn't go. I never thought bad about my teacher ಅಂತ ಗಾಂಧೀಜಿ is telling. ಏಕೆಂದರೆ ಹಿರಿಯರ ದೋಷಗಳನ್ನು ಎಣಿಸದಿರುವುದು ನನ್ನ ಸ್ವಾಭಾವಿಕ ಗುಣವಾಗಿತ್ತು. ಬಿಕಾಸ್ ಐ ನೆವರ್ ಯೂಸ್ ಟು ಲುಕ್ ಎಟ್ ದ ಫ್ಲಾಸ್ ಆಫ್ ಎನಿ ಆಫ್ ದ ಪೀಪಲ್ ಅಂತ ಗಾಂಧೀಜಿ ಇಸ್ ಟೆಲಿಂಗ್ ಹಿಯರ್. ಅನಂತರ ಆ ಉಪಾಧ್ಯಾಯರ ಇತರ ದೋಷಗಳು ನನಗೆ ತಿಳಿದು ಬಂದವು. ಲೇಟರ್ ಐ ಗಾಟ್ ಟು ನೋ ಫ್ಯೂ ಮೋರ್ ಫ್ಲಾಸ್, ಫ್ಯೂ ಮೋರ್ ರಾಂಗ್ ಥಿಂಗ್ಸ್ ಅಬೌಟ್ ದ ಟೀಚರ್. ಆದರೆ ಅವರಲ್ಲಿ ನನ್ನ ಆದರ ಭಾವ ಕಡಿಮೆಯಾಗಲಿಲ್ಲ. ಬಟ್ ಸ್ಟಿಲ್ ಐ ಡಿಂಟ್ ಲೂಸ್ ದ ರೆಸ್ಪೆಕ್ಟ್ ಫಾರ್ ದ ಟೀಚರ್. ಮೈ ರೆಸ್ಪೆಕ್ಟ್ ವಾಸ್ ಸ್ಟಿಲ್ ದ ಸೇಮ್ ಫಾರ್ ದ ಟೀಚರ್. ಹಿರಿಯರ ಅಣತಿಯನ್ನು ಪಾಲಿಸುವುದು ನಮ್ಮ ಕರ್ತವ್ಯ, ಅವರ ಕಾರ್ಯವನ್ನು ಪರೀಕ್ಷಿಸುವುದಲ್ಲ ಎಂಬುದನ್ನು ನಾನು ಅರಿತಿದ್ದೆ. ಹಿ ಟೋಲ್ಡ್ ವಿ ಶುಡ್ ನೆವರ್ ಎಕ್ಸಾಮಿನ್ ದ ಎಲ್ಡರ್ಲಿ ಪೀಪಲ್. ಅದು ನನ್ನ ಕೆಲಸ ಅಲ್ಲ. ದಟ್ ಈಸ್ ನಾಟ್ ಮೈ ವರ್ಕ್. ಐ ಶುಡ್ ಜಸ್ಟ್ respect them, respect their order anta he was belief. It was the Gandhiji's belief. So this is the first part. So the second part will be done in the next video. Please look at the second video. So what is the moral of this story? The main moral of this story is copy ಮಾಡಬೇಡಿ during your test and exam. Whatever you know, write that. It's okay. If you don't know, you can learn. ಮತ್ತೆ learn ಮಾಡಿ ಮತ್ತೆ ಬರಿಬಹುದು. But do not make that as a habit ಮಾಡಬೇಡಿ. So do not never ever copy. So that is a thing that we are learning in the first part. So we'll all meet up in the second part of this Gandhijiya baalya. And please make sure that ನಿಮಗೆ ಡೌಟ್ ಇದ್ರೆ, ಕ್ವೆಶನ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ or write a mail to yashaswikannadavaani@gmail.com. I'll see you all in the second part ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ to Yashaswi Kannadavaani YouTube channel. And please check out the playlist of 8th standard Tili Kannada for the remaining lessons. Thank you so much. ಧನ್ಯವಾದಗಳು. From Yashaswi Kannadavaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out the description box and purchase the book.
The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book, along with also follow my Instagram page to get the spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Vandamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.